ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. KCET 2026 ಎರಡನೇ ಸೀಟ್ ಅಲಾಟ್ಮೆಂಟ್, ಫೈನಲ್ ಸೀಟ್ ಅಲಾಟ್ಮೆಂಟ್ ಈಗ ಆಲ್ರೆಡಿ ಬಂದಿದೆ. ಯಾರು ಸೀಟ್ ನಿಮ್ದು ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡಿಲ್ಲ, ಅವ್ರ KFCL ವೆಬ್ಸೈಟ್ ಅಲ್ಲಿ ಲಿಂಕ್ ಇರುತ್ತೆ, ಇಲ್ಲಾಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಮಾಡಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಬಹುದು. ಆದರೆ ರಿಸಲ್ಟ್ ಬಂದ ನಂತರ ಮುಂದೆ ಏನ್ ಮಾಡ್ಬೇಕು, ನಿಮಗೆ ಸಿಕ್ಕಿರೋ ಸೀಟ್ ಅನ್ನು ಕನ್ಫರ್ಮ್ ಮಾಡ್ಬೇಕಾ, ಹೆಂಗ್ ಕನ್ಫರ್ಮ್ ಮಾಡೋದು, ಮತ್ತೆ ಸೀಟ್ ಸಿಗದೆ ಹೋದವ್ರಿಗೆ ಥರ್ಡ್ ರೌಂಡ್ ಅಲ್ಲಿ ಪಕ್ಕ ಸೀಟ್ ಸಿಗುತ್ತಾ ಇಲ್ಲ ಸಿಗಲ್ವಾ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಥವಾ ಚಾಯ್ಸ್ 4 ಅಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಈಗ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿರೋರಿಗೆ, ಮತ್ತೆ ಫೀಸ್ ಪೇಮೆಂಟ್ ಯಾವಾಗ ಮಾಡಬೇಕು, ಅಡ್ಮಿಷನ್ ಆರ್ಡರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಕನ್ಫರ್ಮೇಶನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು, ಕಾಲೇಜ್ಗೆ ಯಾವಾಗ ಹೋಗಿ ರಿಪೋರ್ಟ್ ಮಾಡಬೇಕು, ಈಗ ಬರೀ ರಿಸಲ್ಟ್ ಚೆಕ್ ಮಾಡಿದ ತಕ್ಷಣ ಮುಂದೆ ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ಈ ಹಂತದಲ್ಲಿ ಮಾಡುವ ಸಣ್ಣ ತಪ್ಪಿನಿಂದ ನಿಮ್ಮ ಸೀಟ್ಗಳು ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಸಂಪೂರ್ಣ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಹಾಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನೀವು ಮಾಡೋ ಚಿಕ್ಕ ಸಹಾಯ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡೋದು. ಈಗ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ಲೇ ಚಾಯ್ಸ್ ಎಂಟ್ರಿ ಲಿಂಕ್ ಓಪನ್ ಆಗ್ತಿದೆ, ನೀವು ಅದೇ ಚಾಯ್ಸ್ ಕ್ಲಿಕ್ ಮಾಡಿ ನೀವು ಫೀಸ್ ಪೇಮೆಂಟ್ ಮಾಡಬಹುದು. ದಿನಾಂಕಗಳು ನಂತರ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಸಂಪೂರ್ಣ ಮಾಹಿತಿ ಹಂಗಂದ್ರೆ ಏನಕ್ಕೆ ಕ್ಲಿಕ್ ಮಾಡಬೇಕು, ಅದು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಕ್ಲಿಕ್ ಮಾಡಿದ ನಂತರ ಏನು ಸ್ಟೆಪ್ ಇರುತ್ತೆ, ಆಮೇಲೆ ಫೀಸ್ ಪೇಮೆಂಟ್, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮತ್ತು ಕೊನೆಯಲ್ಲಿ ಕಾಲೇಜ್ ರಿಪೋರ್ಟಿಂಗ್ ಹೇಗೆ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮುಖ್ಯ ದಿನಾಂಕಗಳು ಗಮನದಲ್ಲಿಟ್ಟುಕೊಳ್ಳಿ. ಆಗಸ್ಟ್ 25ರಿಂದ ಆಗಸ್ಟ್ 27 ಒಳಗೆ KEA ಪೋರ್ಟಲ್ ನಲ್ಲಿ ನಿಮ್ಮ ಚಾಯ್ಸ್ ಅನ್ನು ಆಯ್ಕೆ ಮಾಡಬೇಕು. ಅಂದ್ರೆ ಈಗ ಆಲ್ರೆಡಿ ನಿನ್ನೆ ರಿಸಲ್ಟ್ ಪರ್ಮನೆಂಟ್ ಸೀಟ್ ಅಲಾಟ್ಮೆಂಟ್ ಬಿಡುಗಡೆ ಮಾಡಿದ್ದಾರೆ. KEA ಪೋರ್ಟಲ್ ಈಗ ಲಿಂಕ್ ಏನು ಆಪ್ಷನ್ ಎಂಟ್ರಿ ಲಿಂಕ್ ಇದೆ, ಅದು ಈಗ ಲಾಗಿನ್ ಐತಲ್ಲ, ಅವರು ಇವತ್ತಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಲಾಗಿನ್ ಮಾಡ್ತಾರೆ. ಲಾಗಿನ್ ಆದಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು, ಚಾಯ್ಸ್ 1 ಅಥವಾ ಚಾಯ್ಸ್ 2 ಆಯ್ಕೆ ಮಾಡುವ ಅಭ್ಯರ್ಥಿಗಳು ನಿಗದಿತ ಅವಧಿಯೊಳಗೆ ಫೀಸ್ ಪೇಮೆಂಟ್ ಮಾಡಬೇಕು. ಮತ್ತು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಸೀಟ್ ಅನ್ನು ಕನ್ಫರ್ಮ್ ಮಾಡುವ ವಿದ್ಯಾರ್ಥಿಗಳು ಆಗಸ್ಟ್ 28ರ ಒಳಗೆ ದಾಖಲೆಯೊಂದಿಗೆ ತಮ್ಮ ಅಲಾಟೆಡ್ ಕಾಲೇಜಿಗೆ ರಿಪೋರ್ಟಿಂಗ್ ಮಾಡಬೇಕು. ಚಾಯ್ಸ್ 1 ಎಂದರೇನು, ನಿಮಗೆ ಸಿಕ್ಕಿರುವ ಕಾಲೇಜು ಮತ್ತು ಕೋರ್ಸ್ ಇಷ್ಟವಾಗಿದ್ದರೆ ಮತ್ತು ಇದೇ ಸೀಟ್ ನಲ್ಲಿ ಅಡ್ಮಿಷನ್ ಪಡೆಯಬೇಕು ಎಂದು ನಿರ್ಧರಿಸಿದ್ದರೆ ಚಾಯ್ಸ್ 1 ಆಯ್ಕೆ ಮಾಡಬೇಕು. ಚಾಯ್ಸ್ 1 ಆಯ್ಕೆ ಮಾಡಿದ ನಂತರ ನಿಗದಿತ ಸಮಯದೊಳಗೆ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್, ಕನ್ಫರ್ಮೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆ ಕಾಲೇಜ್ಗೆ ರಿಪೋರ್ಟ್ ಮಾಡಿ ಅಡ್ಮಿಷನ್ ಆಗಬೇಕು. ಅಂದ್ರೆ ಈ ಸೀಟು ಫೈನಲ್ ಆಗಿ ತೆಗೆದುಕೊಳ್ಳುತ್ತೀನಿ ಎನ್ನುವವರಿಗೆ ಮಾತ್ರ ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಮತ್ತೆ ಚಾಯ್ಸ್ 2 ಅಂತ ಏನಂದ್ರೆ, ನಿಮಗೆ ಸಿಕ್ಕಿರುವ ಸೀಟು ಒಪ್ಪಿಗೆಯಾಗಿದೆ, ಆದರೆ ಮುಂದಿನ ಕೌನ್ಸಿಲಿಂಗ್ ಗ್ರೌಂಡ್ ನಲ್ಲಿ ಇನ್ನೂ ಉತ್ತಮ ಕಾಲೇಜ್ ಅಥವಾ ಕೋರ್ಸ್ ಸಿಗಬಹುದೇ ಎಂಬ ಪ್ರಯತ್ನಿಸಲು ಬಯಸಿದರೆ ಚಾಯ್ಸ್ 2 ಆಯ್ಕೆ ಮಾಡಬೇಕು. ಯಾರಿಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿಲ್ಲ ಅಂತ ಕೋರ್ಸ್ಗಳು. ಮತ್ತೆ ಚಾಯ್ಸ್ 3 ನಿಮಗೆ ಸಿಕ್ಕಿರುವ ಸೀಟ್ ಬೇಡ, ಆದ್ರೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಬೇಕು ಅಂದ್ರೆ ಕ್ಲಿಕ್ ಮಾಡೋದು. ಚಾಯ್ಸ್ 4 ಅಂದ್ರೆ ನೀವು KEA ಕೌನ್ಸಿಲಿಂಗ್ ನಿಂದ ಸಂಪೂರ್ಣವಾಗಿ ಹೊರಬರಲು ಬಯಸುತ್ತೀರಿ, ನಾನು KEA ಕಡೆಯಿಂದ ಕೌನ್ಸಿಲಿಂಗ್ ಅಲ್ಲಿ ಅಲರ್ಟ್ ಮಾಡೋ ಯಾವುದೇ ಕಾಲೇಜ್ಗೆ ಹೋಗೋದಿಲ್ಲ ಅಂದ್ಬಿಟ್ಟು ಚಾಯ್ಸ್ 4. ಆದ್ರೆ ಇದು ಯಾರಿಗೆ ಸ್ಟಾರ್ಟ್ ಆಗಿಲ್ಲ ಅವ್ರಿಗೆ ಸ್ಟಾರ್ಟ್ ಆಗಿ ಈಗ ಸೆಕೆಂಡ್ ರೌಂಡ್ ಯಾರಿಗಿದೆ ಅವ್ರಿಗೆ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಮಾತ್ರ ಇರುತ್ತೆ. ಚಾಯ್ಸ್ 1 ಅಂದ್ರೆ ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 4 ಆದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ. ಮತ್ತೆ ಈಗ ಫೀಸ್ ಪೇಮೆಂಟ್ ಹೇಗ್ ಮಾಡ್ಬೇಕು ಅಂದ್ರೆ, ಈಗ ಫೀಸ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ KEA ಪೋರ್ಟಲ್ ಗೆ ಲಾಗಿನ್ ಮಾಡಿ ನಿಮ್ಮ ಅಲಾಟೆಡ್ ಮತ್ತು ಪೇಮೆಂಟ್ ಸೆಕ್ಷನ್ ಗೆ ಹೋಗಿ ಅಲ್ಲಿ ನೋಡಿದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಚಲಾನ್ 2 ತರ ಇರುತ್ತೆ, ಚಲಾನ್ ಮತ್ತೆ ಆನ್ಲೈನ್ ಪೇಮೆಂಟ್. ಚಲಾನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡಬಹುದು, ಇಲ್ಲಾಂದ್ರೆ ಕಡಿಮೆ ದುಡ್ಡು ಇದ್ರೆ ಫೀಸು ಒಂದು 50,000 40,000 ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಅಲ್ಲಿ ಫೀಸ್ ಪೇಮೆಂಟ್ ಮಾಡಬಹುದು. ಮತ್ತೆ ಅಡ್ಮಿಷನ್ ಆರ್ಡರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ, ನೀವು ಫೀಸ್ ಪೇ ಮಾಡಿ 2 ಅವರ್ಸ್ ಇಲ್ಲ ಅರ್ಧ ಗಂಟೆ ಒಳಗೆ ನಿಮ್ಗೆ ಅದೇ ಲಿಂಕ್ ಅಲ್ಲಿ ನೀವೇನು ಲಾಗಿನ್ ಐತೀರಾ ಪೋರ್ಟಲ್ ಆಪ್ಷನ್ ಎಂಟ್ರಿ ಲಿಂಕ್, ಆ ಲಿಂಕ್ ಮತ್ತೆ ಫೀಸ್ ಪೇಮೆಂಟ್ ಮಾಡೋ ಒಂದು ಅರ್ಧ ಗಂಟೆ ಆಮೇಲೆ ಲಾಗಿನ್ ಮಾಡಿದ್ರೆ ಒಂದು ಸಪರೇಟ್ ಆಗಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಲಿಂಕ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿರೋ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ಗೆ ಹೋಗಿ ನೀವು ಸೇರ್ಕೋಬೇಕಾಗಿರುತ್ತೆ. ಆಲ್ ದ ಬೆಸ್ಟ್, ಧನ್ಯವಾದಗಳು.